ನೋಡಿ ಅಧ್ಯಕ್ಷರೇ, ಇವತ್ತ ಯಾವ್ಯಾವ ಸಂದರ್ಭದಲ್ಲಿ 2004ರಲ್ಲಿ ಅವ್ರ ಸೀಟ್ ಏಟಿತ್ತು, 8ರಲ್ಲಿ ಎಷ್ಟಿತ್ತು, 13ರಲ್ಲಿ ಎಷ್ಟು ಬಂತು, ಎಲ್ಲ ನಾಯಕರು ಅಡ್ವಾಣಿಯವರು ಹಿಡ್ಕೊಂಡು ದೊಡ್ಡ ದೊಡ್ಡ ನಾಯಕರು ಎಲ್ಲ ಬಂದಿಲ್ಲಿ ಭಾಷಣ ಮಾಡಿದ್ದು. 18ರಲ್ಲಿ ಎಲ್ಲ ಭಾಷಣ ಮಾಡಿದ್ದು ಬಂತಾ ಹೇಳ್ರಿ. ಅಂದ್ರೆ ಈಗೂ 45 ದಿವಸ ಕೋಡ್ ಆಫ್ ಕಂಡಕ್ಟ್ ಬರಸ್ತಾನೆ ನಿಮ್ಮ ಆಟ. ಅದ್ರ ಬಾದ್ ಮುಗೀತು. 45 ದಿವಸದಾಗಿನ ಏನಾರ ಜನರ ಪರವಾಗಿನ ಮಾಡೋದು ಬಾಕಿ ಇದ್ರೆ ಅದಿಷ್ಟು ಮಾಡ್ರಿ, ಪುಣ್ಯ ಬರುತ್ತೆ. ಗೊತ್ತಾಯ್ತಾ? ಆದ್ರೆ ಅಧ್ಯಕ್ಷರೇ, ಇವತ್ತು ಮಾತಿನ ಭರಾಟೆಯಲ್ಲಿ ಅವ್ರಿದ್ರೆ ನಾ ಹೇಳ್ತಿದ್ದೆ, ನಾನು ಅಂಗವಿಕಲತೆಗೆ ಒಂದು ದೊಡ್ಡ ಸ್ಥಾನ ಮಾನ ಕೊಟ್ಟು ನಾವು ನೋಡಿದ್ರೆ ಅವ್ರಿಗೆ ಕಣ್ಣಿರಲ್ಲ, ಆದರೆ ನಮ್ಗಿಂತ ಚೆನ್ನಾಗಿ ನೋಡ್ತಾರವ್ರು. ಇವತ್ತು ನಮ್ಮಲ್ಲಿ ಒಬ್ಬ ಪಿ ಡಿ ಒ ಇದಾನ, ಅವನಷ್ಟು ಚೆನ್ನಾಗಿ ಬೇರೆ ಪಿ ಡಿ ಒಗಳು ಯಾರು ಮಾಡಲ್ಲ. ಕಣ್ಣೇ ಇಲ್ಲ ರಾಮಸ್ವಾಮಿ ಅವರಿಗೆ. ಅವರು ಅಂದರೆ ಅಷ್ಟೊಂದು ಚಾಣಕ್ಷತೆನಿಂದ ಹುಷಾರು. ಅಂಥವ್ರ ಮೇಲೆ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟು ನಾವು ನೋಡ್ತೀವಿ ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸ್ಥಾನ ಬರುತ್ತೆ, ಅದು ಬೇರೆ ಮಾತು. ಹಾಗಾಗಿ ಅಧ್ಯಕ್ಷರೇ, ಇವತ್ತ ಇಂಥ ಒಂದು ಸಮಯದಲ್ಲಿ ಇವತ್ತು ರಾಜ್ಯಪಾಲರು ನಾವು ಒಂದೇ ಹೇಳ್ದಲ್ಲ, ಪ್ರಸ್ತುತ ನೀವು ಏನೇನು ಸರ್ಕಾರದಲ್ಲಿ ಸ್ಕೀಮ್ಗಳು ಮಾಡಿದ್ದೀರಾ ಅದೇ ಓದಿದ್ದೀರಾ, ಅದರಲ್ಲೇನು ಬೇರೆ ಮಾತಿಲ್ಲ. ಅದ್ರ ಮ್ಯಾಗ ಡಿಸ್ಕಷನ್ ಮಾಡೋದ್ರಿಗೂ ಅರ್ಥ ಇಲ್ಲ. ಯಾಕಂದ್ರೆ ಆದರೆ ಏನು ಮಾಡಬೇಕಿತ್ತು ಏನು ಮಾಡಿಲ್ಲ ಅಂಬೋದು ನಾವು ಹೇಳಬೇಕು. ನಿಮ್ಮ ಪ್ರಣಾಳಿಕೆಯಲ್ಲಿ ಸಾಕಷ್ಟೇನೆಲ್ಲ ಮಾಡಿದ್ರಿ. ನಾವು ಇದು ತರ್ತೇವೆ ಅದು ತರ್ತೇವೆ, ಸುಮಾರು ಒಂದು 500 ಭರವಸೆಗಳು ಕೊಟ್ರಿ. ಹೇಳಿ ಜನತೆಗೆ ಎಷ್ಟು ಭರವಸೆಗಳು ನಾವು ಮಾಡಿದ್ದೀವಿ. ಮತ್ತು ಅವ್ರು ರವಿಯವ್ರು ಮಾತಾಡುವಾಗ ಡಬಲ್ ಇಂಜಿನ್ ಅಂತೇಳಿ ಒಂದು 100 ಸಲ ಹೇಳಿರ್ಬೇಕದು. ಒಂದು 100 ಸಲ. ಅದಕ್ಕೊಂದು ಅರ್ಥ ಇದೆ. ನಾನು ಕೇಳಕ್ ಬಯಸ್ತೀನಿ, ಇದು ಡಬಲ್ ಇಂಜಿನ್ ಓಡೋದಿದೆಯಾ ಏನಲ್ಲಿ ರೈಲ್ವೆ, ದಿಲ್ಲಿಯಲ್ಲಿ ರೈಲ್ವೆ ಭವನ್ ಇದೆಯಲ್ಲ, ಅಲ್ಲಿ ಮುಂದೆ ಬಿ ಒಂದು ಇಂಜನ್ ಇಟ್ಟಿದ್ದಾರೆ, ಅದು ಓಡಲ್ಲದು. ಸುಧಾಕರ್ ಅವರೇ, ಅಂತ ಇಂಜನ್ಗಳಾಗಾರ ಇವು ಎಡ್ಡು ಇದ್ರೆ ಏನು ಮಾಡ್ತೀರಿ? ಓಡಲ್ಲ, ನಿಂದ್ರಲ್ಲ. ಅವು ಅಲ್ಲೇ ನಿಂತಿರ್ತಾವ. ಯಾಕಂತ ಅದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ ನಾನು. ಶೋಫ್ ಗಡ್ಡೆ, ಡೀಸೆಲೇ ಇಲ್ಲ ಒಳಗಡೆ, ಮೂನೇ ಆಗಲ್ಲ ಅದು. ಶೋ ಇಂಜಿನ್ಗಳು ಡಬಲ್ ಇಂಜಿನ್. ನೀವೇನು ಹೇಳಿದಿರಾ?